ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಓಕೆ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮೀನರಾಶಿ ಬಗ್ಗೆ. ಈ ಮೀನರಾಶಿ 2026ರ ಭವಿಷ್ಯವನ್ನು ನಾನು ಸಂಪೂರ್ಣವಾಗಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಓಕೆ, ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ವರ್ಷ ಭವಿಷ್ಯ ಹೇಗಿದೆ ಮೀನರಾಶಿಯವರಿಗೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು 2026ರ ವರ್ಷ ಭವಿಷ್ಯ 2024-25 ಒಂದು ಹಂತಕ್ಕೆ ಮೀನರಾಶಿಯವರಿಗೆ ಹಲವಾರು ಜನರಿಗೆ ಉತ್ತಮವಾದ ಸಕ್ಸಸ್ಸನ್ನೇ ಕೊಟ್ಟಿದೆ. ಇನ್ನು ಹಲವಾರು ಜನರಿಗೆ ಪರವಾಗಿಲ್ಲ, ಇನ್ನು ಹಲವಾರು ಜನರಿಗೆ ತುಂಬ ಅಧಮವಾಗಿರ್ತಕ್ಕಂಥ ಫಲವನ್ನು ಕೊಟ್ಟಿದೆ. ಕಾರಣ 7.5 ಮತ್ತು ಗುರುಬಲ ಇಲ್ಲದೆ ಇದ್ದದ್ದು. ಈ ಗುರುಬಲವೂ ಇಲ್ಲದೆ ಶನಿ ಬಲವೂ ಇಲ್ಲದೆ ಕೆಲ ಮೀನರಾಶಿಯವರು ಬಹಳ ಒದ್ದಾಡುತ್ತಾ ಇದ್ರಿ. ಆದರೆ ಕೆಲವೊಬ್ಬರಿಗೆ ತುಂಬ ಗ್ರೇಟ್ ಸಕ್ಸಸ್ ಅನ್ನೋದು ಸಿಕ್ಬಿಟ್ಟಿದೆ ಸ್ನೇಹಿತರೆ. ಆ ಗ್ರೇಟ್ ಸಕ್ಸಸ್ ಅನ್ನುವಂಥ ಸಿಕ್ಕಿರುವಂಥವರಿಗೂ ಬಹಳ ಒಳ್ಳೆಯ ರೀತಿಯಾದಂತಹ ಅನುಕೂಲತೆಗಳು ಜಾಸ್ತಿ ಆಗಿದೆ. ಕಾರಣ 7.5ನಿಂದ ಯಾರಿಗೆ 2ನೇ ಬಾರಿ 7.5 ನಡೀತಿತ್ತಲ್ಲ, ಅವರಿಗೆಲ್ಲರಿಗೂ ಆಲ್ಮೋಸ್ಟ್ ಅವರಿಗೆಲ್ಲರಿಗೂ 99% 99 ಅಂದರೆ 99.9% ಶುಭ ಫಲಗಳನ್ನೇ ಅನುಭವಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಮೀನರಾಶಿಯವರಿಗೆ ಯಾರಿಗೆ 1ನೇ ಬಾರಿ ಮತ್ತು 3ನೇ ಬಾರಿ 7.5 ನಡೀತಿತ್ತು, ಗುರುವಿನ ಅನುಗ್ರಹವು ಇಲ್ಲದ ಸಮಯದಲ್ಲಿ ಅಂಥವರು ಬಹಳ ಕಠಿಣವಾದ ಪರಿಸ್ಥಿತಿಗಳನ್ನು ಅನುಭವಿಸಿದ್ದೀರಿ. ಈ ವರ್ಷ 2026 ಏನಾಗುತ್ತೆ ನೋಡಿ. ಮೊದಲನೇ ಬಾರಿ ನೀವು ಅರ್ಥ ಮಾಡಿಕೊಂಡ್ಬಿಡಿ, 7.5 ಅನ್ನುವಂಥದ್ದು ನಿಮ್ಮ ಜೀವನದ ಪೂರ್ತಿ ಏನು ಹಾಳು ಮಾಡಬಾರ್ದು ಅಥವಾ ಪೂರ್ತಿನೂ ಉದ್ಧಾರನೂ ಮಾಡಬಾರ್ದು. ಅದು ಒಂದು ಅಂಶ ಅಷ್ಟೇ, ಉದ್ಧಾರ ಅಥವಾ ಹಾಳು ಮಾಡ್ತಕ್ಕಂಥ ಒಂದು ಅಂಶ. ಹಾಗಾಗಿ ಈ ವಿಚಾರವನ್ನು ನೀವು ಗಮನಿಸಬೇಕಾದಂಥ ಸಂದರ್ಭ. ನಿಮಗೆ ಎಷ್ಟನೇ ಬಾರಿ 7.5 ನಡೀತಿದೆ ತಿಳ್ಕೊಳ್ಳಿ. ಅದರ ಆಧಾರದಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ತಿಳ್ಕೊಬೇಕು. ಇನ್ನು ಕೆಲವೊಮ್ಮೆ ನಿಮ್ಮ ಜಾತಕದಲ್ಲೂ ಗ್ರಹದ ದಶಾಭುಕ್ತಿಗಳು ಸರಿಯಾಗಿ ನಡೀತಿಲ್ಲ ಅಂದರೆ ಗೋಚಾರದಲ್ಲಿ ಎಷ್ಟೇ ಶುಭವಿದ್ದರೂ ನಿಮಗೆ ಒಳ್ಳೆಯದಾಗಲ್ಲ. ಕೆಲವೊಮ್ಮೆ ತುಂಬ ಕೆಡುಕು ಅಥವಾ ನಾವು ಗೋಚಾರದಲ್ಲಿ ಹೇಳಿರ್ತೀವಿ, ಆಗಲೂ ಸಹ ನಿಮಗೆ ಒಳ್ಳೆಯದಾಗ್ತಾ ಇರುತ್ತೆ. ಕಾರಣ ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿ ಒಂದು 80% ಫಲಗಳನ್ನು ಕೊಡುವಂಥದ್ದು. ಇನ್ನು 20% ಗೋಚಾರದ ಫಲಗಳು, ಅದನ್ನು ನಾವು ವಿಡಿಯೋ ಮುಖಾಂತರ ಹೇಳ್ತೀವಿ. 80% ಆಗಿರತಕ್ಕಂಥ ಜನ್ಮ ಜಾತಕ ಆಯಾ ವ್ಯಕ್ತಿಯ ವೈಯಕ್ತಿಕ ಜೀವನದ ಆಧಾರದ ಮೇಲೆ ನಿಂತಿರುತ್ತೆ. ಹಾಗಾಗಿ ವೈಯಕ್ತಿಕ ಜಾತಕವನ್ನು ಒಮ್ಮೆ ತೋರಿಸಿಕೊಳ್ಳಿ. ಯಾರಾದರೂ ನುರಿತ ಜ್ಯೋತಿಷರು ಇದ್ದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲೇ ಇರುವಂತಹ ನೀವು ಹತ್ತಿರ ಯಾರು ಇರ್ತಾರೆ ಜ್ಯೋತಿಷಿಗಳು, ಅವರಿಗೆ ನೀವು ತೋರಿಸಿ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಗ್ರಹ ಯಾವ ಮನೆಯಲ್ಲಿದೆ, ಯಾವ ದಶಾಭುಕ್ತಿ ನಡೀತಾ ಇದೆ ಅಂತ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳಿ. ಏನಾದರೂ ಸ್ವಲ್ಪ ತೊಂದರೆಗಳಿದ್ರೆ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಮೀನರಾಶಿಯವರಿಗೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಇನ್ನು 2026ರಲ್ಲಿ ಭವಿಷ್ಯ ಅಂದರೆ ಶನಿಯದ್ದು ಒಂದು ಸ್ವಲ್ಪ ಜಾತಕ ತೋರಿಸ್ಕೊಂಡು ಚೆಕ್ ಮಾಡಿಸ್ಕೊಳ್ಳಿ. ಗುರುವಿನ ಅನುಗ್ರಹ ಚೆನ್ನಾಗಿದೆ, ಅದ್ಭುತವಾದಂತಹ ಅನುಗ್ರಹ. ಪಂಚಮದಲ್ಲಿ ಉಚ್ಚಂಗತನಾದಂತಹ ಗುರುವು ಬರ್ತಾನೆ. ನಿಮ್ಮ ಬದುಕೆ ಬದಲಾವಣೆ ಆಗಿ ಹೋಗುವಂಥ ಸಂದರ್ಭ ಅಂತ ಹೇಳ್ಬೋದು. ಅನೇಕ ವರ್ಷಗಳಿಂದ ಕಾಯ್ತಾ ಇದ್ದಂಥ ಸುವರ್ಣ ಸಮಯ ನಿಮ್ಮ ಕೈಗೆ ಬಂದಿದೆ. ನಿಮ್ಮ ಏಳಿಗೆ, ನಿಮ್ಮ ಅಭಿವೃದ್ಧಿ, ನಿಮ್ಮ ಬದುಕಿನಲ್ಲಿ ಇದ್ದಂತಹ ಅನೇಕ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುವಂಥದ್ದು, ಸಾಕಷ್ಟು ಅಭಿವೃದ್ಧಿಯನ್ನು ನೋಡ್ತೀರಾ ಅಂತ ಹೇಳ್ಬೋದು. ಈ 2026ನೇ ಇಸ್ವಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಿಮ್ಮ ಬದುಕಿನಲ್ಲಿ ಬರುತ್ತೆ. ಎಲ್ಲ ವಿಚಾರಗಳಲ್ಲಿ ಇದ್ದಂತಹ ಗೊಂದಲ ತಾಪತ್ರಯಗಳು ದೂರವಾಗ್ತವೆ. ನಿಮ್ಮನ್ನು ಅಪಮಾನಿಸಿದವರೇ, ನಿಮ್ಮನ್ನು ನಿಂದಿಸಿದವರೇ ನಿಮ್ಮ ಮುಂದೆನೇ ಬಂದು ಕೈಕಟ್ಟಿ ನಿಂತ್ಕೊಂಡು ಕ್ಷಮಾಪಣೆಯನ್ನು ಕೇಳ್ತಕ್ಕಂಥ ವರ್ಷ. ಬಹಳ ತುಂಬ ಸುಂದರವಾದಂಥ ವರ್ಷ. ಒಂದೊಂದೇ ಅಂಶಗಳನ್ನು ಗಮನಿಸುತ್ತಾ ಹೋಗೋಣ. ಮೀನರಾಶಿಯವರಿಗೆ ಮೇ ತಿಂಗಳ ನಂತರದವರೆಗೂ ಮೇ ತಿಂಗಳವರೆಗೂ ಸ್ವಲ್ಪ ಏರುಪೇರುಗಳು ಇದ್ದದ್ದೇ. ಕಾರಣ ಶನಿಯ ಬಲವಿಲ್ಲ, ಗುರುವಿನ ಬಲವಿಲ್ಲ. ಆದರೆ ಮೇ ತಿಂಗಳ ನಂತರದಲ್ಲಿ ಉಚ್ಚಂಗತನಾದಂತಹ ಗುರುವಿನ ಪ್ರಭಾವವು ನಿಮಗೆ ಶುರುವಾಗುವುದರಿಂದ ಲಾಭಸ್ಥಾನದ ಮೇಲೂ ಗುರುವಿನ ದೃಷ್ಟಿ, ಅದೇ ರೀತಿಯಾಗಿ ನಿಮಗೆ ನಿಮ್ಮ ರಾಶಿಯ ಮೇಲೂ ಗುರುವಿನ ದೃಷ್ಟಿ ಬರ್ತಕ್ಕಂಥದ್ದು. ನಿಮ್ಮ ಭಾಗ್ಯಸ್ಥಾನದ ಮೇಲೆ, ನಿಮ್ಮ ಆರೋಗ್ಯ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬರತಕ್ಕಂಥದ್ದು ತುಂಬ ಭಾಗ್ಯವೇ. ಬದಲಾಗುವಂಥ ಭಾಗ್ಯಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಆಗುತ್ತೆ ಸ್ನೇಹಿತರೆ. ಒಟ್ಟಾರೆ ನಿಮಗೆ ಅತ್ಯಂತ ಅನುಕೂಲಕರವಾದ ವಾತಾವರಣ,
2026ರಲ್ಲಿ ಆಗುವಂಥದ್ದು. ವೃತ್ತಿ, ವ್ಯಾಪಾರ, ವ್ಯವಹಾರ ಹೇಗಿರುತ್ತೆ ನೋಡೋಣ ಬನ್ನಿ. ವೃತ್ತಿ ಮತ್ತು ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಮುಂಬಡ್ತಿಗಳು, ಖಾತ್ರಿ, ಪ್ರಮೋಷನ್ ಸಿಗುತ್ತೆ, ಇನ್ಕ್ರಿಮೆಂಟ್ ಬರುತ್ತೆ, ಸಂಬಳ ಭತ್ಯೆ ಹೆಚ್ಚಳ ಉಂಟಾಗತಕ್ಕಂಥದ್ದು. ಅಂದರೆ ಕೆಲಸದ ಸ್ಥಳಗಳಲ್ಲಿ ಕಿರಿಕಿರಿ ವಾತಾವರಣ ದೂರ ಆಗುತ್ತೆ. ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಪಡ್ಕೋತೀರಾ. ನಿಮ್ಮ ನಿರೀಕ್ಷೆಗೂ ಮೀರಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನೋದು ಸಿಗುತ್ತೆ. ಹಣದ ಹೊಳಹರಿವು ಚೆನ್ನಾಗಿ ಆಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರವನ್ನು ನೋಡಿಕೊಳ್ತಾ ಇರತಕ್ಕಂಥವರಿಗೆ ಅತ್ಯಂತ ಅದ್ಭುತವಾದಂಥ ವರ್ಷ ಅಂತಲೇ ಹೇಳ್ಬೋದು. ಅನೇಕ ವಿಧದ ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥವರಿಗೆ ಸಾಲಗಳಿಂದ ದೂರವಾಗ್ತೀರಾ. ಸಂಪಾದನೆ ಕೈಗೂಡುವಂಥದ್ದು. ವೃತ್ತಿ, ವ್ಯಾಪಾರ, ವ್ಯವಹಾರಗಳಲ್ಲಿ ಬಹಳ ಏಳಿಗೆಯನ್ನು ನೋಡ್ತೀರಿ. ಬಿಸ್ನೆಸ್ಸನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಾಗಲಿ ಅಥವಾ ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದಾಗಲಿ ಈ ವರ್ಷ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಮಾಡ್ಕೊಳ್ಳಿ ಸ್ನೇಹಿತರೆ, ಪರವಾಗಿಲ್ಲ. ಒಂದು ಸಲ ನಿಮ್ಮ ಜನ್ಮ ಜಾತಕವನ್ನು ಸಹ ತೋರಿಸ್ಕೊಳ್ಳಿ. ಏನು ದಶ ಏನು ಭುಕ್ತಿ ನಡೀತಿದೆ ಅಂತ ತಿಳ್ಕೊಂಡು ಸಂಧಿ ಕಾಲಗಳಿದ್ದರೆ ಬೇಡ, ಅದು ಮುಗಿದ ನಂತರ ಮಾಡಿಕೊಳ್ಳಿ. ಏಳಿಗೆ ಅಂತೂ ಬಹಳ ಚೆನ್ನಾಗಿದೆ. ಇನ್ನು ಕುಟುಂಬದ ವಿಚಾರ ಅಂತ ಬಂದಾಗ ಅನೇಕ ಜನ ಪುನಃ ಕುಟುಂಬವನ್ನು ಸೇರ್ತಕ್ಕಂಥ ಸಾಂಸಾರಿಕ ಕಲಹಗಳು ದೂರ ಆಗುತ್ತೆ, ದಾಂಪತ್ಯ ಕಲಹಗಳು ದೂರವಾಗುತ್ತೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಸಿಗ್ತಕ್ಕಂಥದ್ದು. ನಿಮ್ಮ ಬದುಕಿನಲ್ಲಿ ಇದ್ದಂತಹ ಅನೇಕ ಬವಣೆಗಳು ದೂರ ಆಗುತ್ತೆ. ನಿಮ್ಮ ಅನೇಕ ನಿರೀಕ್ಷಿತ ಕೆಲಸಗಳು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಒಂದಷ್ಟು ಆಸ್ತಿಯನ್ನು ಮಾರಿಕೊಳ್ತೀರಿ, ಜಮೀನುಗಳನ್ನು ಖರೀದಿ ಮಾಡ್ತೀರಿ, ಭೂ ವ್ಯವಹಾರದಿಂದ ಲಾಭವನ್ನು ಗಮನ ಪಡಿತೀರಾ ಅಂತ ಹೇಳ್ಬೋದು, ಗಮನಿಸ್ತಿರ್ತೀರ. ತುಂಬ ದಿವಸದಿಂದ ವ್ಯಾಜ್ಯಗಳೇನಾದರೂ ಕೋರ್ಟ್ ಕಚೇರಿಗಳಲ್ಲಿ ಇತ್ತು ಅಂತ ಹೇಳಿದರೆ ಆ ಕೋರ್ಟ್ ಕಚೇರಿಯ ವ್ಯಾಜ್ಯಗಳಿಂದ ಬಿಡುಗಡೆ ಸಿಗುವಂಥದ್ದು. ನಿಮ್ಮ ಮೇಲೆ ಇದ್ದಂತಹ ಅನೇಕ ರೀತಿಯಾದಂಥ ಆರೋಪಗಳಿಂದ ಹೊರಗೆ ಬರ್ತೀರಿ. ಗ್ರಹಣ ಬಡಿದ ಸೂರ್ಯ ಹೇಗೆ ಗ್ರಹಣದಿಂದ ಆಚೆ ಬಂದ ತನ್ನ ಪ್ರಕಾಶಮಾನವಾದ ಬೆಳಕನ್ನು ಕೊಡುತ್ತಾನೋ ಹಾಗೆ ನಿಮ್ಮ ಬದುಕು ಬಹಳ ಪ್ರಕಾಶಮಾನವಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಅನಿರೀಕ್ಷಿತ ಕೆಲಸ ಕಾರ್ಯಗಳು ನಿರೀಕ್ಷಿತಕ್ಕೆ ನಿಮ್ಮ ನಿರೀಕ್ಷಿತ ಕೆಲಸಗಳ ಕಾರ್ಯಗಳು ಅನಿರೀಕ್ಷಿತವಾದ ಶುಭ ಫಲಗಳನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡುತ್ತೆ. ಎಷ್ಟೋ ಬಾರಿ ಇಲ್ಲ ನನಗೆ ಈ ಬಿಸ್ನೆಸ್ಸನ್ನು ನಡೆಸೋದಕ್ಕೆ ಸಾಧ್ಯನೇ ಇಲ್ಲ, ನಿಲ್ಲಿಸ್ಬಿಡೋಣ ಅಂತ ಅಂದ್ಕೊಂಡು ಬಿಸ್ನೆಸ್ ಸಹ ಪುನಃ ನಿಮಗೆ ಲಾಭವನ್ನು ತಂದು ಕೊಡೋದಕ್ಕೆ ಶುರು ಮಾಡುತ್ತೆ. ಆರೋಗ್ಯ ಬಹಳ ಸುಧಾರಿಸುತ್ತೆ, ನಿಮಗೆ ಆರೋಗ್ಯವಂತೂ ಬಹಳ ಸುಧಾರಿಸುತ್ತೆ. ಭಾಗ್ಯಸ್ಥಾನದ ಮೇಲೆ ದೃಷ್ಟಿಯು ಸಹ ಬರ್ತಾ ಇರೋದ್ರಿಂದ ಭಾಗ್ಯದ ಅಭಿವೃದ್ಧಿ ಉಂಟಾಗತಕ್ಕಂಥದ್ದು. ಲಾಭಾಂಶಗಳು ಹೆಚ್ಚಿಗೆ ಆಗುತ್ತೆ. ಲಾಭ ಸ್ಥಾನದ ಮೇಲೆ ದೃಷ್ಟಿ ದೈಹಿಕವಾಗಿ ಅನೇಕ ಕೊರತೆಗಳು, ತಾಪತ್ರಯಗಳು, ತೊಂದರೆಗಳನ್ನು ಅನುಭವಿಸುತ್ತಾ ಇದ್ದಂಥವರಿಗೆ ಸಹ ಎಲ್ಲ ನಿವಾರಣೆ ಆಗತಕ್ಕಂಥದ್ದು. ನಿಮಗೆ ಬಹಳ ಶುಭ ಫಲವನ್ನು 2026ರಲ್ಲಿ ಮೀನರಾಶಿಯವರು ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಗಮನಿಸಿದಾಗ ವಿದ್ಯಾಭ್ಯಾಸದಲ್ಲಿ ಬಹಳ ಪ್ರಗತಿಯನ್ನು ನೋಡ್ತೀರಿ. ಬೇರೆ ದೇಶಗಳಿಗೆ ಹೋಗಿ ಓದಬೇಕು ಅಥವಾ ಹೈಯರ್ ಸ್ಟಡೀಸನ್ನು ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಈ ವರ್ಷ ಹೇಳಿ ಮಾಡಿಸಿದಂಥ ವರ್ಷ. ನಿಮ್ಮ ಅನೇಕ ದಿನದ ವಿದ್ಯಾ ಕನಸು ನನಸಾಗತಕ್ಕಂತಹ ಶುಭವಾದಂತಹ ಘಟನೆಗಳು ನಡೆಯುತ್ತೆ. ಪ್ರೇಮ ವಿವಾಹವನ್ನು ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಿರ್ತಕ್ಕಂಥ ಪ್ರೇಮಿಗಳಿಗೂ ಸಹ ಪ್ರೇಮ ವಿವಾಹಕ್ಕೆ ಇದು ಸಕಾಲ. ಆದರೆ ಆಯ್ಕೆ ಶುದ್ಧವಾಗಿರಲಿ, ಆಯ್ಕೆಯ ಕಡೆ ಗಮನ ಇರಲಿ. ಯಾರನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತ ಪ್ರೀತಿಯಿಂದ ಜೀವನ ಖಂಡಿತ ಸಾಗೋದಿಲ್ಲ. ಜವಾಬ್ದಾರಿ ಮತ್ತು ಅದಾದ ನಂತರ ಬರುತ್ತೆ ನೋಡಿ. ಅದರಿಂದ ಒಳ್ಳೆಯ ಜೀವನ, ಒಳ್ಳೆಯದು ಅಥವಾ ಕೆಟ್ಟದ್ದರ ನಿರ್ಧಾರ, ಇನ್ನೂ ಹಲವಾರು ರೀತಿಗಳಲ್ಲಿ ತಾಪತ್ರಯಗಳು, ಮುಕ್ತ ಬದುಕನ್ನು ಮೀನರಾಶಿಯವರು ನೋಡಬೇಕಾಗುತ್ತೆ. ನೋಡ್ತೀರಾ. ನಿಮ್ಮ ಬಹುದಿನದ ಕನಸುಗಳೆಲ್ಲ ನನಸು ಮಾಡಿಕೊಳ್ಳುವಂಥ ಶುಭವಾದ ವರ್ಷ ಅಂತ ಹೇಳ್ಬೋದು ಈ 2026 ಮೀನರಾಶಿಯವರಿಗೆ. ಎಲ್ಲ ಆಯಾಮಗಳಲ್ಲೂ ಮೀನರಾಶಿಯವರಿಗೆ ತುಂಬ ಶುಭ ಫಲಗಳಿದ್ದಾವೆ. ಆದರೂ ನೀವು ಕರಗೋದನ್ನು ನಿಲ್ಲಿಸಲ್ಲ. ಅಯ್ಯೋ ನನ್ನ ಬದುಕಿಷ್ಟೇ, ಬೇರೆಯವರನ್ನು ನೋಡಿ ನೀವು ನನಗೆ ಅದಿಲ್ಲ, ನನಗೆ ಇದಿಲ್ಲ ಅಂತ ಯೋಚನೆ ಮಾಡ್ತೀರಾ. ಧೈರ್ಯವಾಗಿದ್ದು ನಿಮ್ಮ ಕರ್ಮದ ಅನುಸಾರ ನಿಮಗೆ ಯಾವ ಫಲಗಳು ಬೇಕು ಆ ಫಲಗಳ ಬರುತ್ತೆ. ಅದನ್ನಂತೂ ಯಾರೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಕೊಡುವಂತಹ ಫಲವನ್ನು ಯಾರೂ ತಪ್ಪಿಸಿಕೊಳ್ಳೋಕ್ಕಾಗಲ್ಲ. ನೀವು ಬೇಕಾದರೆ ನಿಮ್ಮಿಂದ ನೀವು ತಪ್ಪಿಸ್ಕೋಬಹುದು. ಕೊಟ್ಟದ್ದನ್ನು ತಿರಸ್ಕರಿಸಿ ನೀವು ದೂರ ಸರಿಬಹುದು ಹೊರತು ಯಾರೂ ಅವಕಾಶವನ್ನು ಕಿತ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಜಾಗ್ರತೆಯಾಗಿರಿ. ಆದ್ರೂ ಸಹ ನಿಮ್ಮ ಬದುಕಿನ ಏಳಿಗೆ ಈ ವರ್ಷ ತುಂಬ ಚೆನ್ನಾಗಿದೆ. ಮೀನರಾಶಿಯವರಿಗೆ ಅದೇ ರೀತಿಯಾಗಿ ಜೀವನವನ್ನು ಸಾಗಿಸ್ತಾ ಹೋಗಿ. ನಿಮ್ಮ ಕನಸುಗಳೆಲ್ಲ ನನಸಾಗಲಿ, ಹೊಸ ರೀತಿಯಾದ ಜೀವನವನ್ನು ನಡೆಸುವಂತಾಗಲಿ ಅಂತ ಹೇಳ್ತಾ ಈ ವರ್ಷ ನಿಮ್ಮ ಬದುಕು ಚೆನ್ನಾಗಿರಲಿ, ಚೆನ್ನಾಗಾಗುತ್ತೆ. ಒಂದು ಸಲ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಈ ಕೆಲವೊಂದು ಕೆಟ್ಟ ದೃಷ್ಟಿಗಳು, ಮಾಟ ಮಂತ್ರಗಳು ನನ್ನ ಬದುಕನ್ನು ಹಿಂದೆ ಹಾಕ್ತಾ ಇರ್ತವೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಮ್ಮಲ್ಲಿ ಇರುವಂಥ ನೆಗೆಟಿವಿಟಿಗಳೇ
ಅಡ್ಡಿ ಆತಂಕಗಳನ್ನು ಕೊಡ್ತಾ ಇರುತ್ತೆ. ಶನಿ ದೋಷಗಳು ಇನ್ನಿತರ ಗ್ರಹ ಬಾಧೆಗಳು ನಮ್ಮನ್ನು ಅಂದರೆ ತಿಂಡಾಡಿ ತುಂಬ ನೋಯಿಸ್ತಾ ಇರುತ್ತೆ. ಅದಕ್ಕೆಲ್ಲದಕ್ಕೂ ನಾವು ಮೂಲಿಕೆಗಳನ್ನು ಸೇರಿಸಿ ಅಂದರೆ ಅದಕ್ಕೆಲ್ಲ ನಾವು ಔಷಧಿ ತೊಗೋಬೇಕಂದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕು ಅಂದರೆ ಒಂದು ಜ್ಯೋತಿಷಿ ಹತ್ರ ಹೋಗಿ ಖಂಡಿತ ಅದನ್ನೆಲ್ಲ ತೋರಿಸಿ ನಮ್ಮ ಜಾತಕವನ್ನು ತೋರಿಸಿ ಸ್ವಲ್ಪ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಮೀನರಾಶಿಯವರಿಗೆ ಯಾವುದೇ ರೀತಿ ತೊಂದರೆ ತಾಪತ್ರಯ ಆಗೋದಿಲ್ಲ. ನೋಡೋದಿಲ್ಲ ಯಾವ ಥರ ಇದೆ ಅಂತ. ಆ ದೇವರ ಅನುಗ್ರಹ ಖಂಡಿತ ಎಲ್ಲರ ಮೇಲೂ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಅಂದರೆ ದೇವರ ಅನುಗ್ರಹ ಪಾತ್ರವಾದ ಮೇಲೆ ನಮಗೆ ಜಾತಕದ ಅನ್ವಯ ಪರಿಹಾರಗಳು ಬೇಕಾಗಿರೋದಿಲ್ಲ. ಆದರೆ ಸಾಮಾಜಿಕ ಪರಿಹಾರವೇ ಮೊದಲನೇದಾಗಿ ನಿಮ್ಮ ಬದುಕನ್ನು ಬದಲಾವಣೆಯ ರಹದಾರಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಲಲಿತ ಪಂಚರತ್ನ ಸ್ತೋತ್ರವನ್ನು ಪ್ರತಿ ಮುಂಜಾನೆ ಮತ್ತು ಸಂಜೆ ಬೆಳಗ್ಗೆ 5ರಿಂದ 5:30, ಸಂಜೆ 6ರಿಂದ 6:30 ಪಠಣ ಮಾಡ್ತಾ ಬನ್ನಿ. 3 ಬಾರಿ ಅಂದರೆ 3 ಬಾರಿ ನಿಮ್ಮ ಜೀವನ ಸಕಲ ಸಮಸ್ಯೆಗಳು ಸಹ ದೂರವಾಗಲಿ ಅಂತ ಹೇಳಿ ಆ ತಾಯಿ ಲಲಿತಾದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಶುಭ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇನೆ. ಶುಭವಾಗಲಿ. ಅಂದರೆ ಮೀನರಾಶಿ ಇದಾಗಿತ್ತು. ಇದು 2026 ಮೀನರಾಶಿಯ ಸಂಪೂರ್ಣ ಭವಿಷ್ಯ ಹೇಗಿದೆ ಅಂತ ವಿಡಿಯೋನ ಪೂರ್ತಿ ವಾಚ್ ಮಾಡಿ ಹೇಗಿದೆ ಅಂತ ಇಷ್ಟ ತಿಳಿಸಿ, ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮೀನರಾಶಿಯವರಿಗೆ ಖಂಡಿತ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಆದಷ್ಟು ನೀವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. 2026ನೇ ವರ್ಷ ಹೊಸ ವರ್ಷ ನಿಮಗೆ ಶುಭವನ್ನು ಕೋರಲಿ ಅಂತ ಬೇಡ್ಕೊತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ನೋಡೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ ಎಲ್ಲರಿಗೂ.